ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ. ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿ ಮತ್ತು ಉದ್ದಿನ ವಡೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು ರಾತ್ರಿಯೇ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ. ಇದು ಸಿಪ್ಪೆ ಸಮೇತ ಇತ್ತು. ಅದನ್ನೆಲ್ಲ ಇವಾಗೆಲ್ಲ ತೊಳೆದು ನೀಟಾಗಿ ಸೋರಲಿಕ್ಕೆ ಅಂತ ಇಟ್ಟೆ. ಇಡ್ಲಿ ಜೊತೆಗೆ ಉದ್ದಿನ ವಡೆ ಅಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಉದ್ದಿನ ಕಾಳನ್ನೇ ನೆನೆಸಿ ಅದರಲ್ಲೇ ಮಾಡಿದ್ರೆ ಫೈಬರ್ ಚೆನ್ನಾಗಿ ಸಿಗುತ್ತೆ. ಆದರೆ ಬೇಳೆಯಲ್ಲಿ ಮಾಡೋದ್ರಿಂದ ಫೈಬರ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಮಾನ್ಯವಾಗಿ ಉದ್ದಿನ ಕಾಳಲ್ಲೇ ಉದ್ದಿನ ವಡೆ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಇಡ್ಲಿ ಕುಕ್ಕರೆಲ್ಲ ತೊಳೆದಿಟ್ಟಿದ್ದೆ. ಇವಾಗ ನೀರು ಕಾಯಲಿಕ್ಕೆ ಅಂತ ಹಾಕಿ ಇಡ್ತಾಯಿದ್ದೀನಿ. ಇದು ಇಡ್ಲಿ ಬ್ಯಾಟರ್ಗೆ ನಾನು 4 ಲೋಟ ಅಕ್ಕಿ ಮತ್ತು 1 ಲೋಟ ಅಷ್ಟು ಉದ್ದಿನಬೇಳೆ, ಸ್ವಲ್ಪ ಅನ್ನ ಹಾಕ್ಬಿಟ್ಟು ನೆನ್ನೆ ರುಬ್ಬಿ ಇಟ್ಟಿದ್ದೆ. ಇವಾಗೆಲ್ಲ ಅದು ಉಬ್ಬಿದೆ. ಅಂದರೆ ಸ್ವಲ್ಪ ಎತ್ತಿಟ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟೇ ನಾನು ತೊಗೊಂಡು ಇಡ್ಲಿಗೆ ಹಾಕ್ತಾಯಿದ್ದೀನಿ. ಫಸ್ಟು ಇಡ್ಲಿ ಪ್ಲೇಟ್ಸ್ಗೆಲ್ಲ ನಾನು ತುಪ್ಪ ಹಾಕ್ಬಿಟ್ಟು ಅದಕ್ಕೆಲ್ಲ ಮಾಮೂಲಿ ಸ್ಪ್ರೆಡ್ ಮಾಡಿ ಆನಂತರ ಪ್ಲೇಟ್ಗಳಿಗೆ ಇದು ಇಡ್ಲಿ ಸಂಪಳನ ಹಾಕುವಂಥದ್ದು. ಇವಾಗೆಲ್ಲ ಚಳಿಗಾಲ ಇರೋದ್ರಿಂದ ಇಡ್ಲಿ ಸಂಪಳ ಅಷ್ಟು ಉಬ್ಬಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ನಾನು ಬೇಗನೆ ನೆನೆಸ್ಬಿಡ್ತೀನಿ. ಒಂದು 10 ಗಂಟೆಗೆಲ್ಲ ಬೆಳಗಿನ ಟೈಮ್ ಒಂದು 10 ಗಂಟೆಗೆಲ್ಲ ನೆನೆಸ್ಬಿಟ್ಟಿರ್ತೀನಿ. ಹಾಗಾಗಿ ಏನಿಲ್ಲ, ಜಾಸ್ತಿ ಹೊತ್ತು ನೆನೆಸಿದ್ರೂ ಕೂಡ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇಡ್ಲಿಗೆ ಚಟ್ನಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಸ್ವಲ್ಪ ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದೆಲ್ಗೆ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಡಲೆ. ಹಾಗೆಯೇ ಮೆಣಸಿನ್ಕಾಯಿ ಮತ್ತು ಕಡಿಮೆ ಇತ್ತು ಸ್ವಲ್ಪ, ಹಾಗಾಗಿ ಇನ್ನು ಸ್ವಲ್ಪ ಕಿತ್ಕೊಂಬನ್ನಿ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಕಿತ್ಕೊಂಬಂದು ಕೊಟ್ಟರು. ಹಾಗೆಯೇ ಒಂದೆಲ್ಗೆ ಸೊಪ್ಪನ್ನು ಕೂಡ ಚಟ್ನಿ ಮಾಡಲಿಕ್ಕೆ ಅಂತ ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆಯೇ ನೀರನ್ನ ಹಾಕಿ ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ಅದನ್ನು ಒಗ್ಗರಣೆ ಮಾಡಲಿಕ್ಕೆ ಕಡಲೆಬೇಳೆ, ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಎಣ್ಣೆ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಆ ಚಟ್ನಿನ ಅಲ್ಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಗ್ಗರಣೆ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅದು ಒಂಥರ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿಕೊಂಡು ತಿಂದರೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಒಗ್ಗರಣೆ ಮಾಡ್ತಾಯಿರ್ತೀನಿ ಇಡ್ಲಿಗೆ ಯಾವಾಗ್ಲೂ. ಇವಾಗ ವಡೆಗೆ ಅಂತ ತೆಂಗಿನಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ವಡೆಗೆ ತೆಂಗಿನಕಾಯಿ ಒಂಥರ ತಿಂತಾಯಿದ್ರೆ ಮಧ್ಯೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡು ಇವಾಗ ನೀರೆಲ್ಲ ಸೋರಿತ್ತು. ಉದ್ದಿನಬೇಳೆ ನೀರೆಲ್ಲ ನೀಟಾಗಿ ಸೋರಿದ್ಮೇಲೆ ನೀರು ಏನೂ ಹಾಕದೆ ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡಿದ್ದೀನಿ. ಒಂದು ಸಲ ಹಾಕ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಅದಕ್ಕೆ ಬೇಕಾಗಿರುವಂಥ ಸೊಪ್ಪುಗಳನ್ನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸನ್ನು ಕುಟ್ಬಿಟ್ಟು ಹಾಕ್ಕೊಳ್ಬೇಕು ಉದ್ದಿನ ವಡೆಗೆ. ಮಧ್ಯೆ ಸಿಕ್ಕಿದ್ರೆ ಒಂಥರ ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮೆಣಸನ್ನು ಕೂಡ ಕುಟಾಣಿಲಿ ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೊಪ್ಪುಗಳೆಲ್ಲ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಕ್ದೇನೂ ಇರ್ಬೋದು, ಆದರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಏನು ಸೇರಿಸ್ದೇ ರುಬ್ಕೊಳ್ಬೇಕು. ಹಾಗೆಯೇ ರುಬ್ಕೊಳ್ಬೋದು. ಇವಾಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಉಂಡೆ ಕಟ್ಟಿದ್ರೆ ನೀಟಾಗಿ ಹದ ಬರಬೇಕು, ಆ ರೀತಿ ಇರಬೇಕು. ಏನಾದರೂ ತೆಳುಗಿಳು ಅನಿಸ್ತು ಅಂದರೆ ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ನೀರು ಏನೂ ಹಾಕ್ದೆ ರುಬ್ಬಿದ್ರೆ ಈ ಥರ ಹದ ಬಂದೇ ಬರುತ್ತೆ. ಇವಾಗ ಸ್ವಲ್ಪ ಕೈನ ನೀರು ಮಾಡಿಕೊಂಡು ಒಂದು ಬಾಳೆ ಎಲೆ ಮೇಲೆ ನಾನು ಈ ಥರ ತಟ್ಕೊಳ್ತೀನಿ. ಇಲ್ಲಾಂದರೆ ಕೈ ಮೇಲೂ ಕೂಡ ತಟ್ಕೊಳ್ಬೋದು. ನಾನು ಬಾಳೆ ಎಲೆ ಇರೋದ್ರಿಂದ ಚಿಕ್ಕದಾಗಿ ಈ ಥರ ತಟ್ಕೊಳ್ತೀನಿ. ಮಧ್ಯ ತೂತು ಮಾಡೋದ್ರಿಂದ ಉದ್ದಿನ ವಡೆ ಎಷ್ಟೇ ದಪ್ಪ ಹಾಕಿದ್ರೂ ಕೂಡ ನೀಟಾಗಿ ಬೇಯ್ಕೊಳ್ತವೆ. ಹಾಗಾಗಿ ಈ ಥರ ಇನ್ನೊಂದು ತೋರಿಸ್ತಾ ಇದ್ದೀನಿ. ನೀಟಾಗಿ ಈ ಥರ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡು ಮಧ್ಯ ದೊಡ್ಡದಾಗಿ ಸ್ವಲ್ಪ ತೂತು ಮಾಡಿಕೊಂಡ್ರೆ ನೀಟಾಗಿ ಕೂಡ ಬೇಯ್ಕೊಳ್ತವೆ. ಇವಾಗ ಬಾಣಲೆಯಲ್ಲಿ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಅದನ್ನು ಹಾಕಿದ್ರೆ ಅದು ಹಾಕಿದ ತಕ್ಷಣ ಸ್ವಲ್ಪ ಮೇಲೆ ಬರುತ್ತೆ. ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೀಟಾಗಿ ಎರಡು ಕಡೆ ನೀಟಾಗಿ ತಿರುವಿ ಬೇಯಿಸ್ಕೊಂಡ್ರೆ ನೀಟಾಗಿ ಉದ್ದಿನ ವಡೆಗಳು ನೀಟಾಗಿ ಬರ್ತವೆ. ಸೋಡಾ ಹಾಕಿದ್ರೆ ಇನ್ನೂ ದಪ್ಪದಾಗಿ ಉಬ್ಬಿ ಬರ್ತವೆ. ನಾನು ಸೋಡಾ ಗಿಡ ಏನೂ ಹಾಕಿಲ್ಲ, ಹಾಗಾಗಿ ಹಾಗೆ ಮಾಡಿರೋ ಅಂಥದ್ದು. ಸೋಡಾ ಹಾಕ್ಕೊಂಡ್ರೆ ಇನ್ನೂ ದಪ್ಪದಾಗಿ ಫುಲ್ಲು ದಪ್ಪದಾಗಿ ಉಬ್ಬಿ ನೀಟಾಗಿ ಬರ್ತವೆ. ಬಟ್ ನಾವೇ ತಿನ್ನೋದ್ರಿಂದ ನಾನು ಸೋಡಾ ಗಿಡ ಎಲ್ಲ ಹಾಕ್ಕೊಳ್ಳೋದಿಲ್ಲ, ಹಾಗೆಯೇ ಮಾಡೋವಂಥದ್ದು. ಎರಡು ಕಡೆ ನೀಟಾಗಿ ತಿರುಗಿಸಿ ಮಾಡಿಕೊಂಡ್ರೆ ನೀಟಾಗಿ ಬೇಯ್ತವೆ. ಈಗ ಮತ್ತೆ ಇನ್ನೊಂದು ಸಲ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಉದ್ದಿನ ಬೇಳೆನ ಒಂದು ಲೋಟ ಅಷ್ಟು ನೆನೆಸಿಟ್ಟಿದ್ದೆ. ಅಂದರೆ ನಾನು ನೆನೆಸಿರೋ ಅಷ್ಟಕ್ಕೆ ಒಂದು 10ರಿಂದ 12 ವಡೆಗಳಾಗ್ತವೆ. ಈ ರೀತಿ ನೀಟಾಗಿ ಎರಡು ಕಡೆ ತಿರುವಿ ನೀಟಾಗಿ ಬೇಯಿಸ್ಕೊಳ್ಬೇಕು, ಆ ಥರ ಬ್ರೌನ್ ಕಲರ್ ಆಗೋ ಥರ. ಆವಾಗ ಒಂಥರ ಕ್ರಿಸ್ಪಿಯಾಗಿ ಇಡ್ಲಿ ಜೊತೆಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ನಾನು ಬೇಯಿಸ್ಕೊಂಡಾಯಿತು. ಒಂದು 10 ವಡೆಗಳಾಯಿತು. ಅಷ್ಟು ವಡೆಗಳು ನೀಟಾಗಿ ಬೇಯಿಸ್ಕೊಂಡೆ. ಇವಾಗ ಇಡ್ಲಿನೂ ಬೇಯಲಿಕ್ಕೆ ಇಟ್ಟಿದ್ನಲ್ಲ, ಒಂದು ಸಲ ಬೇಯಿಸಿ ಇಟ್ಟಿದ್ದೆ. ಇವಾಗ ಇನ್ನೊಂದು ಸಲ 2ನೇ ಸಲ ಹಾಕಿರೋ ಅಂಥದ್ದು. 2ನೇ ಸಲ ಇವಾಗ ತೆಗಿತಾ ಇದ್ದೀನಿ. ನೀಟಾಗಿ ಬೆಂದಿದ್ದಾವೆ. ಅಂದರೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಅಂಟ್ಕೊಳ್ದೇ ಇರೋ ಥರ ಇದ್ದರೆ ಅವು ನೀಟಾಗಿ ಬೆಂದಿದ್ದಾವೆ ಅಂತ. ಇಲ್ಲಾಂದರೆ ಇನ್ನೊಂದು 5 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಎಷ್ಟು ಸಾಫ್ಟಾಗಿ ಇಡ್ಲಿಗಳು ಬಂದಿದ್ದಾವೆ ಅಂತ. ನಾನು ರೇಷನ್ ಅಕ್ಕಿಲಿ ಮಾಡಿರೋ ಅಂಥದ್ದು. 4 ಲೋಟ ಅಕ್ಕಿ, ಹಾಗೆಯೇ 1 ಲೋಟ ಉದ್ದಿನಬೇಳೆ ಹಾಕಿ ನೆನೆಸು ನೀಟಾಗಿ ಮಾಡಿರೋ ಅಂಥದ್ದು. ಸ್ವಲ್ಪ ನೆನ್ನೆ ಬೇಳೆ ಸಾಂಬಾರು ಮಾಡಿದ್ದೆ, ಅದಿತ್ತು. ಹಾಗೆಯೇ ಚಟ್ನಿ, ಹಾಗೆಯೇ ಇಡ್ಲಿ, ಹಾಗೆಯೇ ಉದ್ದಿನ ವಡೆ. ಇಷ್ಟು ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ಇಡ್ಲಿ ಅಂದರೆ ತುಂಬಾ ಇಷ್ಟ. ಬೆಳಿಗ್ಗೆ ಮಧ್ಯಾಹ್ನ 2 ಟೈಮು ಬೇಕಾದರೆ ಇಡ್ಲಿ ಸಾಂಬಾರು ಕೊಟ್ಬಿಟ್ರೆ ಒಂದು ವಡೆ ಹಾಕಿ 2 ಟೈಮು ನೀಟಾಗಿ ತಿಂತಾರೆ. ಹಾಗಾಗಿ ನಾನು ಬೇಳೆ ಸಾಂಬಾರು ಇತ್ತಲ್ಲ ರಾತ್ರಿದು, ಅದನ್ನು ಹಾಕ್ಬಿಟ್ಟು ಸರ್ವ್ ಮಾಡಿದೆ. ಇವಾಗ ನನ್ನ ಮಗನಿಗೆ ಬಾಕ್ಸ್ಗೆ, ನನ್ನ ಮಕ್ಕಳಿಗೆ ಪ್ಯಾಕ್ ಮಾಡಬೇಕು ಇಬ್ಬರಿಗೂ. ಇವಾಗ ಇಡ್ಲಿ ಮತ್ತು ವಡೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ನ್ಯಾಕ್ಸ್ಗೆ ಮೋಸಂಬಿ ಇತ್ತು, ಅದನ್ನು ಸಹ ಬಿಡಿಸಿ ಹಾಕಿದ್ದೀನಿ. ಇವತ್ತಿನ ಮಕ್ಕಳ ಲಂಚ್ ಬಾಕ್ಸು ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕೋಳಿ ಮರಿ ಹೊಡೆದಿತ್ತು, ಅದನ್ನು ಕೂಡ ಇಡಿಸ್ತಾ ಇದ್ದೀನಿ. 11 ಮೊಟ್ಟೆ ಕೂರಿಸಿದ್ದೆ. 11 ಮೊಟ್ಟೆ ಕೂರಿಸಿ 11ನ್ನು ಕೂಡ ಹೊಡೆದಿತ್ತು. ಚಳಿಗಾಲ ಆಗಿರೋದ್ರಿಂದ ಎಷ್ಟು ಮೊಟ್ಟೆ ಕೂರಿಸಿದ್ರೂ ಹೊಡಿತವೆ, ಬೇಸಿಗೆಯಲ್ಲಿ ಹೊಡೆಯಲ್ಲ. ಇಲ್ಲಿಂದ ಈಚೆಗೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ ಮೊಟ್ಟೆಗಳೆಲ್ಲ ಸ್ವಲ್ಪ ಗೊಳ ಆಗೋದು ಚಾನ್ಸಸ್ ಇರುತ್ತೆ. 2-3 ಕೋಳಿ ಮೊಟ್ಟೆಗಳನ್ನ ಸೇರಿಸಿ ಕೂರಿಸಿದ್ರೆ ಅವಾಗ್ಲೂ ಕೂಡ ಹೊಡಿತವೆ. ಅಂದರೆ ಎಷ್ಟು ಮೊಟ್ಟೆನ ಕೂರಿಸಿರ್ತೀವಿ ಅಷ್ಟನ್ನು ಕೂಡ ಹೊಡಿತವೆ, ಒಂದು ವೇಸ್ಟ್ ಆಗೋಲ್ಲ. ಹಾಗಾಗಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮರಿಗಳನ್ನ ಮಾಡಿದ್ರೆ, ಅಂದರೆ ಎಲ್ಲ ಮೊಟ್ಟೆಗಳು ಕೂಡ ಮರಿ ಆಗುತ್ತೆ. ಹಾಗಾಗಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕೋಳಿಗಳು ಕೂಡ ಎದ್ದು ಹೋಗಲ್ಲ. ಒಂದು 2-3 ದಿನದ ತನಕ ಕೂತು ಜಾಗದಲ್ಲೇ ಕೂತ್ಬಿಡ್ತವೆ. ಸೆಕೆ ಆದರೆ ಏನು ಮಾಡ್ತವೆ, ದಿನ ಎದ್ದು ಹೋಗ್ತವೆ. ಹಾಗಾಗಿ ಮೊಟ್ಟೆಗಳು ಗೊಳಾಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.